ಹೇಳಿದೆಲ್ಲ ನೆನಪಿದೆ ತಾನೆ? 3,500 ಬಾಡಿಗೆ, 30,000 ಅಡ್ವಾನ್ಸು. ಪ್ರತಿ ತಿಂಗಳು 10ನೇ ತಾರೀಕೊಳಗೆ ಕರೆಕ್ಟಾಗಿ ಬಾಡಿಗೆ ಕೊಡಬೇಕು. ಓನರು ತುಂಬ ಸ್ಟ್ರಿಕ್ಟು. ಸರಿ ಸರ್, ಕೊಡ್ತೀವಿ. ತೊಗೊಳ್ಳಿ ನಿಮ್ಮ ಕಮಿಷನ್. ಹಾಂ, ಏನು ಕೆಲಸ ಮಾಡ್ತೀಯಾ? ಡ್ರೈವರ್. ಎಷ್ಟು ಸಂಬಳ? 8,000. ಓಕೆ, ಬಾಡಿಗೆ ಕರೆಕ್ಟಾಗಿ ಕೊಡಬೇಕು. ನಾನು ಬರ್ತೀನಿ. ಏನು ಇದು? ದುಡ್ಡು ಇದ್ದಂಗೈತೆ. ಇದು ಒಂದು ಮನೆನಾ? ಇದಕ್ಕೆ 3,500 ಬಾಡಿಗೆ? ಎಲ್ಲ ನನ್ನ ಕರ್ಮ. ಬೆಳಿಗ್ಗೆ ಎದ್ದಾಗ ನಮ್ಮ ಹತ್ರ ಇದು ಇರಲಿಲ್ಲ ಕಣವ. ರೂಪಾಯಿ ತಡ್ಕ, ಬೇರೆ ನೋಡವ. ಡ್ಯಾಡಿ, ಏನಿಲ್ಲ ನೀನು ಅವತಾರ? ಯಾರೆಲ್ಲ ಕೊಟ್ಟರು ಸೆಕ್ಯೂರಿಟಿ ಡ್ರೆಸ್ಸು? ಮಗ, ನಿಮ್ಮ ಅಪ್ಪಯ್ಯನ ಏನಂತ ತಿಳ್ಕೊಂಡಿದ್ದಿಲ್ಲ? ಆಗ್ಲೇ ಒಂದು ಸೆಕ್ಯೂರಿಟಿ ಕೆಲಸ ಕ್ಯಾಚ್ ಹಾಕೊಂಡ್ಬಿಟ್ಟೆ. ಅವರೇ ಕೊಟ್ಟಿದ್ದು ಈ ಬಟ್ಯ. ನೀನು ಕೆಲ್ಸಕ್ಕೆ ಸೇರ್ಕೊಂಡ್ಯಾ? ಕಡ್ಲ 3,000 ರೂಪಾಯಿ ಸಂಬಳ ಅಡ್ವಾನ್ಸ್ ಕೊಟ್ರು. ಅದ್ರಾಗೆ ಹಾಲು, ಸಕ್ಕರೆ, ಟೀ ಪುಡಿ ಎಲ್ಲ ತಂದಿದ್ವಿ. ನೋಡು, ಚಾಂಪೇನು ತಂದಿವಿ ಕಳ್ಳ ಮಲಿಕೊಳಕ್ಕೆ. ಡ್ಯಾಡಿ, ನನ್ನ ಮಗ ನೀನು. ಕುಡ್ಕೊಂಡು ಬಿದ್ದಿರ್ತಿದ್ದೆ, ದುಡಿಯಕ್ಕೆ ಶುರು ಮಾಡಿಬಿಟ್ಟಿದೆಲ್ಲ. ಹೂ ಕಳ್ಳ, ಕುಡಿಯೋದು ಬಿಟ್ಬಿಡಿವಿ ಕಳ್ಳ. ಲೇ ಮಗ, ನಾವಿಬ್ರು ಗಂಡ್ಸಿದ್ದು ಆ ಹೆಣ್ಮಿಗಿನ ಕೂತ್ಕೆ ಆಗಿದ್ದಿದ್ದು ಒಡವೆನ ಯಾವತ್ತು ಬಿಚ್ಚದ್ಬೋ ಆಗ್ಲೇ ಡಿಸೈಡ್ ಮಾಡ್ದೆ ಕಳ್ಳ. ಬದುಕಿದ್ರೆ ದುಡ್ದೇ ಬದುಕಬೇಕು ಅಂತ. ಡ್ಯಾಡಿ, ಟಚ್ ಮಾಡ್ಬಿಟ್ಟಕಲ್ಲ. ಡ್ಯಾಡಿ ಅಂದ್ರೆ ನಿನ್ನಂಗಿರ್ಬೇಕು. ಅಷ್ಟೇ ಅಲ್ಲ ಕಣ್ಣ, ನೋಡ್ತಾ ಇರಲ್ಲ ನಿಮ್ಮನ್ನೆಲ್ಲ ಇನ್ನು ಹೆಂಗ್ ಸಾಕ್ತೀನಿ ಅಂತ ನೋಡ್ತಾ ಇರಲ್ಲ. ಆಯ್ತಾಯ್ತಾಯ್ತು, ದೊಡ್ಡ ಬೆಟ್ಟ ಕಡ್ದಂಗೆ ಆಡ್ಬೇಡ. ತಗೊಳು 3,000ಕ್ಕೆ ಆಫೀಸರ್ ಹಂಗೆ ಆಡ್ತಾವನೆ. ಹೋಗೋಗು, ಕೆಲಸ ನೋಡ್ತಿರು. ಆಯ್ತಾಯ್ತು. ಸಾಯ್ತ್ರಿ, ತಗೊಳವ, ಎಲ್ರಿಗೂ ಟೀ ಕಾಯಿಸ್ಕೊಡವ. ನಾನು ಕೆಲ್ಸಕ್ಕೆ ಹೋಗ್ಬಿಟ್ಟು ಬರ್ತೀನಿ. ಇಷ್ಟಕ್ಕೆ ಮುಗಿಬಾರ್ದು. ನನಗಿನ್ನೂ ತೃಪ್ತಿ ಆಗ್ಲಿಲ್ಲ. ಆ ಸಾವಿತ್ರಿ ಅವ್ರ ಮನೆಯವ್ರ ಜೊತೆನಲ್ಲಿ ಸೇರ್ಕೊಂಡು ಬರಗೆಟ್ಟು ಭಿಕ್ಷೆ ಬೇಡ್ಬೇಕು, ನಗೋದನ್ನೇ ಮರ್ತ್ ಬಿಡ್ಬೇಕು. ಅತ್ಲಾಗಿ ತಾಯಿ ಮನೆಗೆ ಹೋಗೋದಕ್ಕಾಗ್ದೆ, ಇತ್ಲಾಗಿ ಗಂಡನ ಮನೆಯಲ್ಲೂ ಇರೋದಕ್ಕಾಗ್ದೆ ಎಡಬಿಡಂಗಿ ಹಾಗೆ ಒದ್ದಾಡ್ಬಿಡ್ಬೇಕು. ಒಂದಿನ ನನ್ನ ಕಾರು ಸಿಗ್ನಲ್ ಅಲ್ಲಿ ನಿಂತ್ಕೊಂಡಾಗ ಪಕ್ಕದ ಫುಟ್ಪಾತ್ ಅಲ್ಲಿ ನನಗೆ 2 ಮುಖಗಳು ಕಾಣಿಸ್ಬೇಕು. ಒಂದು ಆ ದರಿದ್ರ ಸಾವಿತ್ರಿ, ಇನ್ನೊಂದು ಆ ಪದ್ಮಾವತಿ. ಇಬ್ಬರಿಗೂ ತಿನ್ನೋದಕ್ಕೂ ಗತಿ ಇಲ್ಲದೆ ಹರ್ಕಲ್ ಬಟ್ಟೆ ಹಾಕೊಂಡು ಸ್ಟೀಲ್ ಪ್ಲೇಟನ್ನ ಕೈನಲ್ಲಿ ಹಿಡ್ಕೊಂಡು ಫಿಲಂ ಸಾಂಗ್ಸ್ ಹಾಡ್ಕೊಂಡು ನನ್ನ ಕಾರ್ ಹತ್ರನೇ ಬಂದು ಭಿಕ್ಷೆ ಬೇಡ್ಬೇಕು. ಆಗ 50 ಪೈಸೆ ಕಾಯಿನ್ ಅವರು ಮೂತಿ ಮೇಲೆ ನಾನು ಎಸಿಬೇಕು. ಆಗ ಅವತ್ತು ನನಗೆ ಸಂತೋಷ ಸಿಗುತ್ತೆ. ನಾನು ಹೇಳಿದ್ದೆಲ್ಲ ಗೊತ್ತಾಯ್ತಲ್ಲ ಕಲ್ಕಿ? ಆ ಸಾವಿತ್ರಿ ಮೇಲೆ ಸದಾ ಒಂದು ಕಣ್ಣಿಟ್ಟಿರು. ಅಲ್ಲಿ ಏನೇನ್ ನಡೆಯುತ್ತೋ ಅದನ್ನ ನನಗೆ ಇನ್ಫಾರ್ಮ್ ಮಾಡ್ತಿರು. ನಾನ್ ಮುಂದಿನ ಆರ್ಡರ್ ಕೊಡೋ ತನಕ ನೀನು ನಿನ್ ಕೆಲಸನ ಶುರು ಮಾಡಬಾರ್ದು. ಸರಿ ಮೇಡಮ್,
ನೀವೇನು ಯೋಚನೆ ಮಾಡಬೇಡಿ, ಆ ಕೆಲಸನ ನಾನು ನೋಡ್ಕೊತೀನಿ. ಬರಲಾ? ಸಾವಿತ್ರಿ, ನಾನು ಹೊರಡ್ತೀನಿ. ಸರಿ, ಹೋಗಿ ಬನ್ನಿ. ಟ್ರಾವೆಲ್ಸ್ ಹತ್ರ ಹೋಗಿ ಬರ್ತೀನಿ. ಇರೋ ಕಾರ್ ಅಂತೂ ಹೋಯ್ತು. ಟ್ರಾವೆಲ್ಸ್ ಕರೆ ಓಡಿಸ್ತೀನಿ ಅಂತ ಮ್ಯಾನೇಜರ್ ಹತ್ರ ಹೋಗಿ ಮಾತಾಡ್ಕೊಂಡು ಬರ್ತೀನಿ. ಸರಿನಾ? ಸರಿ, ಕೆಲಸ ನಿಮ್ಗೆ ಸಿಗುತ್ತೆ. ಹೌದಾ? ಅದೆಂಗೆ ಹೇಳ್ತೀಯಾ? ನಿಮ್ಮಂತ ಒಳ್ಳೆಯವ್ರನ್ನ ಕಳ್ಕೊಳ್ಳೋಕೆ ಯಾರು ಇಷ್ಟಪಡಲ್ಲ. ಹೌದಾ? ನಾನು ಅಷ್ಟೊಂದು ಒಳ್ಳೆಯವನಾ? ನನಗೆ ಗೊತ್ತೇ ಇರಲಿಲ್ಲ. ಈ ಪೆದ್ದ ತಲೆಗೆ ಗೊತ್ತಿಲ್ಲದೆ ಇರೋದು ಇನ್ನೂ ತುಂಬಾ ಇದೆ. ಹೌದಾ? ನನಗದೂ ಗೊತ್ತಿರಲಿಲ್ಲ. ಇಷ್ಟೊಂದು ಕಷ್ಟದಲ್ಲೂ ಎಷ್ಟು ನಗ್ತಿ ಅಲ್ಲ ಸಾವಿತ್ರಿ, ನೀನು ತುಂಬಾನೇ ದೊಡ್ಡ ಮನಸ್ಸು ನಿಮ್ದು. ಅದೊಂದಾದ್ರೂ ಉಳ್ಕೊಳ್ಳಿ ಅಂತ. ಸರಿ ಸರಿ, ನೀವು ಹೊರಡಿ, ಲೇಟ್ ಆಯ್ತು. ನನಗೂ ತುಂಬಾ ಕೆಲಸ ಇದೆ. ಮನೆ ಕ್ಲೀನ್ ಮಾಡಬೇಕು, ಬಟ್ಟೆಗಳನ್ನ ಜೋಡಿಸ್ಕೋಬೇಕು, ಅಡಿಗೆ ಮಾಡಬೇಕು. ಸರಿ, ನೀವು ಹೊರಡಿ. ಏನ್ ಬಂದಿ ದೊಡ್ಡ ರೋಗ ನಿನ್ಗೆ? ಮೈ ಮೇಲೆ ಗ್ಯಾರ ಇಲ್ವಾ? ಆ ಮನೆಯಿಂದ ಈ ಗುಡ್ಸು ತಂದ್ಬಿಟ್ಟೆ. ಈ ಗುಡ್ಸೆಲ್ಲ ಸುಟ್ಟಾಕ್ಬಿಡು. ಆಮೇಲೆ 2 ರೋಗಿ ಬಾವಿಗೆ ಬಿದ್ದು ಸಾಯ್ತೀವಿ. ನೀನೊಬ್ಳೆ ಇಲ್ಲಿ ನೆತ್ತಿ ಹಾಕಿರು. ಇಲ್ಲ ಅತ್ತೆ, ಗೊತ್ತಾಗ್ಲಿಲ್ಲ ಅತ್ತೆ. ಚಿಕ್ಕ ಜಾಗ ಅಲ್ವಾ, ಹತ್ಕೊಂಡ್ಬಿಡ್ತು. ಹಾ, ಸಾಕುತ್ತೆ ತಾಯಿ, ಬೆಂಕಿನೂ ಹೊತ್ಕೊಳ್ಳುತ್ತೆ. ನೀನ್ ಈ ಮನೆಗ್ ಬಂದಿರೋದೇ ನಮ್ಗೆಲ್ಲ ಬೆಂಕಿ ಹಾಕಕ್ ಅನ್ನೋದು ನನಗ್ ಚೆನ್ನಾಗ್ ಗೊತ್ತು. ಒಂದಲ್ಲ ಒಂದಿನ ನೋಡ್ ಬದುಕಿರುವಾಗ್ಲೇ ಕೊಳ್ಳಿಟ್ಬಿಡ್ತೀಯ ನಂಗೆ. ಅದನ್ನೇ ತಾನೇ ನಿಮ್ಮವ್ವ ಪದ್ಮಾವತಿ ಹೇಳಿ ಕಳ್ಸಿರೋದು ನಿಂಗೆ. ಅಮ್ಮನ್ ಯಾಕೆ ಕೇಳಿಸಿರತ್ತೆ? ಅಮ್ಮ ಏನ್ ಮಾಡಿದ್ಲು? ನಾನ್ ಮಾಡಿದ್ ತಪ್ಪಿದು. ಇನ್ನೊಂದ್ಸತಿ ಈ ತರ ಆಗ್ದಾರ ತರ ನೋಡ್ಕೋತೀನಿ, ಕ್ಷಮಿಸ್ಬಿಡಿ. ಹೋಗಿ ಹೇಳು ನಿಮ್ಮವ್ವಂಗೆ. ಅವಳು ಹೊಟ್ಟೆ ಉರ್ಕೊಂಡು ಸಾಪ್ ಹಾಕೊಂಡು ಕೊಟ್ಲಲ್ಲ ಮದ್ವೆನಾಗೆ ದುಡ್ಡು ಎಲ್ಲ ಬೋಳಿಸ್ಕೊಂಡು ಹೋಯ್ತು ಅಂತ. ಕೊಡೋವಾಗ ಒಳ್ಳೆ ಮನ್ಸಿಟ್ಕೊಂಡು ಕೊಟ್ಟಿದ್ರೆ ಹಿಂಗೆಲ್ಲ ಆಗ್ತಾ ಇರ್ಲಿಲ್ಲ. ಹಾಳಾದವರ ಸವಾಸ ಮಾಡ್ಬಿಟ್ಟು ನಾವು ಹಾಳಾಗೋದ್ವಿ. ಯೋ ಗಳಿಗೆಯಲ್ಲಿ ಕಾಲಿಟ್ಟಿ ನನ್ನ ಮನೆಗೆ ನೀನು. ನಮ್ದವ್ರಿಗೆ ಸರಿಯಾದ ಪಾಠ ಕಲಿಸ್ತೀಯ. ಯಾಕೆ ನನ್ನ ಈ ತರ ಗೋಳೈಕೋತಾ ಇದ್ಯಾ? ನನ್ ಕಾಲಿಟ್ ಕಡೆ ಎಲ್ಲ ಒದ್ದಾಟ, ನನ್ ಕಾಲಿಟ್ ಕಡೆ ಎಲ್ಲ ಅನಿಷ್ಟ. ಯಾಕೆ ಈ ತರ? ನನಗಂತೂ ಸುಖ ಇಲ್ಲ. ನನ್ ಗಂಡ ಯಾಕೆ ಅನ್ಭವಿಸ್ಬೇಕು? ನನ್ ಗಂಡನ್ ಮನೆಯವ್ರನ್ನ ಯಾಕೆ ಬೀದಿಗೆ ತಂದು ನಿಲ್ಸಿದ್ಯಾ? ಮದ್ವೆಗೆ ಮುಂಚೆ ಒಂಥರ ಗೋಳೈಕೊಂಡೆ, ಮದ್ವೆ ಆದ್ಮೇಲೆ ಒಂಥರ ಗೋಳು. ಎಲ್ಲಿವರೆಗೂ ಇದೆಲ್ಲ? ನನಗೆ ಬೇಡ ಈ ಬದುಕು. ಇದೇ ನೀನ್ ನನ್ನ ಹಣೆಯಲ್ಲಿ ಬರ್ತಿರೋ ಭಾಗ್ಯ ಅನ್ನೋದಾದ್ರೆ ಸಾಕು ನನಗೆ ಜೀವನ. ಮುಗಿಸ್ಬಿಡು ನನ್ನ. ದರಿದ್ರ ಲಕ್ಷ್ಮಿ ಆಗಲ್ಲ ನಾನು, ಭಾಗ್ಯ ಲಕ್ಷ್ಮಿ ಆಗ್ತೀನಿ, ಅದೃಷ್ಟ ಲಕ್ಷ್ಮಿ ಆಗ್ತೀನಿ. ಈ ಸಾವಿತ್ರಿ ಸೌಭಾಗ್ಯವತಿ ಸಾವಿತ್ರಿ ಆಗ್ಲೇಬೇಕು. ನಾನ್ ನಿನಗ್ ಹಾಕ್ತಿರೋ ಸವಾಲ್, ಈ ಸವಾಲಲ್ಲಿ ನಾನ್ ಸೋತಿದ್ದಿನ ನಿನ್ನ ಪಾದದಡಿಲ್ ಬಿದ್ದು ನಾನೇ ಪ್ರಾಣ ಕಳ್ಕೊತೀನಿ. ಈ ಸಾವಿತ್ರಿ ಸವಾಲು.
ಕೇಳ್ಕೊಂಬಂದಿದ್ದಕ್ಕೆ ದೇವ್ರು ಏನು ಮಾಡ್ತಾನೆ ತಾಯಿ? ಕರ್ಮ ಕಳಿಬೇಕಲ್ಲಮ್ಮ. ಸ್ವಲ್ಪ ದಿನ ಕಷ್ಟ, ಸ್ವಲ್ಪ ದಿನ ಸುಖ, ಹೀಗೆ ಜೀವನ. ಆ ಸ್ವಲ್ಪ ದಿನ ಸುಖ ನನ್ನ ಜೀವನದಲ್ಲಿ ಒಂದಿನನೂ ಬರಲಿಲ್ಲ. ಬರುತ್ತೆ, ಸ್ವಲ್ಪ ತಾಳ್ಮೆ ತಗೋ. ಬಿಟ್ರೆ ಲಕ್ಷ್ಮಮ್ಮ ಇನ್ಮೇಲೆ ಕೆಲ್ಸಕ್ಕೆ ಬರಲ್ವಂತೆ, ಬೇರೆ ಯಾರನ್ನಾದ್ರೂ ನೋಡ್ಕೋಬೇಕು. ಋಣ ಇದ್ದಷ್ಟೇ ದಿನ, ನೋಡ್ಕೊಳ್ಳೋಣ. ನೈವೇದ್ಯ ನೋಡು. ಸರಿ. ಅಚ್ಚಕ್ರೆ, ಹೇಳಮ್ಮ. ಕೆಲ್ಸದೋಳು ಕೆಲಸ ಬಿಟ್ಟು ಹೋದ್ಲು ಅಂತಂದ್ರಲ್ಲ, ಯಾವ ಕೆಲಸ? ಇದೇ ದೇವಸ್ಥಾನದ ಕಸ ಗುಡಿಸೋದು, ಮೆಟ್ಲು ತೊಳೆಯೋದು, ಗಿಡಕ್ಕೆ ನೀರು ಹಾಕೋದು, ಚಪ್ಪಲಿ ಕಾಯೋದು. ಯಾಕಮ್ಮ, ಯಾರಾದ್ರೂ ಇದ್ದಾರಾ? ನೀವು ಒಪ್ಕೊಳ್ಳೋದಾದ್ರೆ ನಾನು ಆ ಕೆಲಸ ಮಾಡ್ಬೋದಾ? ನಂಗೆ ಆ ಕೆಲಸ ಕೊಡ್ತೀರಾ? ನೀನ್ ಮಾಡ್ತೀಯ? ನೋಡಿದ್ರೆ ದೊಡ್ಡ ಮನೆತನದ ಮಗಳ ತರ ಕಾಣ್ತೀಯಮ್ಮ. ಇಂಥ ಕೆಲಸನೆಲ್ಲ ನೀನ್ ಮಾಡ್ತೀಯ? ದೇವ್ರ ಮುಂದೆ ಎಲ್ಲರೂ ಚಿಕ್ಕವ್ರು. ಆ ದೇವರು ನನ್ನ ಜೊತೆ ನಡೆಸ್ತಿರೋ ಪರೀಕ್ಷೆ ಇದು. ನಾನು ಸೋತ್ ಹೋಗ್ತೀನಿ ಅನ್ಕೊಂಡಿದ್ದಾನೆ, ಆದ್ರೆ ನಾನು ಸೋಲೋಳಲ್ಲ ಅಂತ ಅವನ್ಗೆ ಅರ್ಥ ಮಾಡಿಸ್ಬೇಕು. ಅದಕ್ಕೋಸ್ಕರನಾದ್ರೂ ಮಾಡ್ತೀನಿ. ನೋಡಮ್ಮ, ಈ ಮಾತೆಲ್ಲ ಆವೇಶದಲ್ಲಿ ಹೇಳೋದಕ್ಕೆ ಚೆನ್ನ, ಆದ್ರೆ ಪ್ರತಿದಿನ ಬಂದು ಇಂಥ ಕೆಲಸ ಮಾಡೋದಕ್ಕೆ ಅಭ್ಯಾಸ ಬೇಕಾಗುತ್ತೆ. ಜನಗಳಿಂದ ಮಾತು ಕೇಳಬೇಕಾಗತ್ತೆ. ನನ್ನ ಮಾತೇನಿದ್ರು ಆ ದೇವ್ರ ಜೊತೆಗೆ ಮಾತ್ರ. ಅದೆಷ್ಟು ಕಷ್ಟ ಕೊಡ್ತಾನೋ ನಾನು ನೋಡ್ಬೇಕು. ಸರಿ, ನೀನ್ ಸವಾಲ್ ಹಾಕಿರೋ ಆ ದೇವರು ನಿನ್ನ ಅನ್ನದ ಋಣನ ಇಲ್ಲಿ ಬರೆದಿದ್ರೆ ಹಾಗೆ ಆಗ್ಲಿ. ಈ ಕೆಲಸನೆಲ್ಲ ನೀನೇ ಮಾಡಮ್ಮ.
ಸಾವಿತ್ರಿ? ಮಾಮ ನನ್ ಕೆಲ್ಸ ಸಿಕ್ತು. ಹೌದಾ? ಹ್ಞೂ ಮಾಮ, ಇನ್ಮೇಲೆ ನೀವು ದುಡಿತೀರಾ, ಇವರು ದುಡಿತಾರೆ, ನಾನು ದುಡಿತೀನಿ. ಇನ್ಮೇಲೆ ನಮಗ್ ಕಷ್ಟನೇ ಇಲ್ಲ ಮಾಮ. ಒಳ್ಳೇದಾಯ್ತು. ದೇವ್ರು ದೊಡ್ಡವನು. ಯಾವ ಕೆಲಸನವಾ? ಅದು ದೇವಸ್ಥಾನದ ಹತ್ರ ಟೆಲಿಫೋನ್ ಬೂತಲ್ಲಿ ರಿಸೆಪ್ಷನಿಸ್ಟ್ ಕೆಲಸ ಮಾವ. ಇವತ್ತಿಂದಾನೇ ಕೆಲ್ಸಕ್ಕೆ ಸೇರ್ಕೊ ಅಂದ್ರು. ಮಾಮ, ನಾನು ಮೊದಲನೇ ತಿಂಗಳ ಸಂಬಳದಲ್ಲಿ ನಿಮ್ಗೆ 2 ಶರ್ಟ್ ಕೊಡಿಸ್ತೀನಿ, ಸಿಲ್ಕ್ದು. ಹಾ, ಅದೇ ನೀವು ಹೊರಗಡೆ ಹಾಕೊಂಡು ಓಡಾಡಕ್ಕೆ ರೇಷ್ಮೆ ಸೀರೆ ಕೊಡಿಸ್ತೀನಿ. ದೇವಸ್ಥಾನದಲ್ಲಿ ಪೂಜೆ ಮಾಡಿಸ್ಕೊಂಡು ಬಂದೆ, ಪ್ರಸಾದ ತಗೊಳ್ಳಿ. ರೀ, ನೀವು ಬೆಳಗ್ಗೆ ಸಂಜೆ ಓಡಾಡ್ತಿರ್ತೀರಾ, ಚಳಿ ಆಗುತ್ತೆ, ನಿಮ್ಗೊಂದೆರಡು ಸ್ವೆಟರ್ ತಂದ್ಬಿಡೋಣ. ಹಾ, ಅತ್ತೆ ಮನೆಗೆ ಬೇಕಾಗಿರೋ ಎಲ್ಲಾ ಸಾಮಾನು ತಂದ್ಬಿಡೋಣ. ಪಾತ್ರೆ, ತಟ್ಟೆ, ಲೋಟ, ಬಕೆಟು. ಮಾವ, ನೀವು ಮನೆಗೊಂದು ದೊಡ್ಡ ಕನ್ನಡಿ ಬೇಕು ಅಂತ ಹೇಳ್ತಿದ್ರಲ್ಲ, ಅದನ್ನು ನೀನಿಲ್ಲಿ ಇರಬೇಡ, ಹೊರಟೋಗು ನಿಮ್ಮ ತಾಯಿ ಮನೆಗೆ. ನಮ್ಮ ತಾಯಿ ಮನೆಗೆ ಯಾಕೆ? ನೀನಿಲ್ಲಿರೋದು ನನಗಿಷ್ಟ ಇಲ್ಲ, ಹೊರಟೋಗ್ತಾ ಇರು. ಮಗ, ಏನೆಲ್ಲ ಮಾತಾಡ್ತಿದ್ಯಾ? ಅವಳು ಯಾಕಲ ಅವ್ರ ಓನ್ ಮನೆಗೆ ಹೋಗ್ಬೇಕು? ಹೋಗ್ಬೇಕು ಅಷ್ಟೇ. ನಾನೇನು ಸತ್ತೋಗಿನಾ? ಹೇಗೆ ಬೆಳೆ ತೊಡ್ಕೊಂಡಿದ್ದೀನಾ? ನನಗೆ ಗೊತ್ತೈತೆ, ನನ್ನ ಮರ್ವಾದೆ ತೆಗಿಬೇಕು ಅಂತಾನೆ ಇವಳು ಕೆಲ್ಸಕ್ಕೆ ಸೇರ್ಕೊಂಡಿರೋದು. ಯಾಕೇನೇನೋ ಮಾತಾಡ್ತಿದ್ದೀರಾ? ಮಾತಾಡಬೇಡ ನೀನು. ಗಂಡನ ಮಾತಿಗೆ ಬೆಲೆ ಕೊಡ್ದಿರೋ ಹೆಂಡತಿ ಬೇಕಾಗಿಲ್ಲ ನನಗೆ. ಹೊಂಟಾಯ್ತಾರೋ ಅಂದೆ, ನಡಿ ಆಚೆ. ಇದು ಗಂಡ ಹೆಂಡ್ರ ವಿಷಯ, ಮಧ್ಯ ಬಾಯಕ್ ಬೇಡ ನೀನು. ಇನ್ನೊಂದು ಕ್ಷಣ ಇಲ್ಲಿ ನಿಲ್ಬೇಡ ನೀನು. ಹೊರಟೋಗ್ತಾ ಇರೋ, ಹೋಗು ಅಂದೆ. ನನ್ನ ಕೆಲ್ಸಕ್ಕೆ ಹೋಗೋದು ಇಷ್ಟ ಇಲ್ಲ ಅಂದ್ರೆ ನಾನು ಆ ಕೆಲ್ಸಕ್ಕೆ ಹೋಗಲ್ಲ. ನೀನ್ ನನ್ ಮೇಲೆ ಬೇಜಾರು ಮಾಡ್ಕೋತಿದ್ದೀರಾ, ಎಷ್ಟು ಚಿಕ್ಕ ವಿಷಯಕ್ಕೆ. ಗಂಡನ್ನ ಗಂಡ್ಸಲ್ಲ ಹೆಂಗ್ಸು ಅಂತ ಪ್ರೂವ್ ಮಾಡಿದ್ಯಾ ನೀನು. ಇದು ಇದು ಚಿಕ್ಕ ವಿಷಯ ಆಯ್ತಾ ನಿನಗೆ? ಹೊರಟೋಗ್ತಾ ಇರೋ. ಹೀಗೆಲ್ಲ ಮಾತಾಡ್ಬೇಡಿ, ನನ್ ತಪ್ಪಾಯ್ತು. ನಾನಿನ್ ಯಾವ ಕೆಲ್ಸಕ್ಕೂ ಹೋಗಲ್ಲ, ನಿಮ್ ಜೊತೆಗೆ ಇರ್ತೀನಿ. ಹೋಗು ಅಂತ ಮಾತ್ರ ಹೇಳ್ಬೇಡಿ. ನೀನು ನಿಜವಾಗ್ಲೂ ನನ್ನ ಹೆಂಡತಿ ಆಗಿದ್ರೆ, ನನ್ನ ಮಾತಿಗೆ ಬೆಲೆ, ಗೌರವ, ಪ್ರೀತಿ, ವಿಶ್ವಾಸ ನನ್ನ ಮೇಲೆ ಇದ್ರೆ ಹೊರಟೋಗ್ತಾ ಇರು. ಒಂದು ಕ್ಷಣ ನಿಲ್ಬೇಡ, ಹೊರಟೋಗು ಅಂದೆ. ಆಯ್ತಾ ಮರ್ವಾದೆ? ಆಯ್ತಾ ಗಂಡನ ಮಾತಿಗೆ ಬೆಲೆ? ಮುಗಳೇ ನಡಿಲ್ಲ ಒಳಗೆ. ನಾವಾಗಿ ಒಳಗಡೆ ಅವಳೇ ಹೊರಗಡೆ ಹೋಗ್ತಾಳೆ. ಬರ್ಲಾ?